ತಿಂಗಳು ಅಮಾವಾಸ್ಯೆ ನಾವು ಅಮ್ಮನ ದರ್ಶನ ಮಾಡೋಕ್ಕೆ ಬರ್ತೀವಿ. ಬನಶಂಕರಿ ಅಮ್ಮನ ಫ್ಯಾಮಿಲಿ ಸಮೇತನೇ ಬರೋದು. ಯಾವಾಗಲೂ ಬಂದು ದರ್ಶನ ಮಾಡ್ತೀವಿ. ಇವತ್ತು ನೀವು ಸಿಕ್ಕಿದ್ದೀರ, ಖುಷಿ ಆಯಿತು. ಚೆನ್ನಾಗಾಯಿತು ದರ್ಶನ. ಒಂದು ನಂಬಿಕೆ ಅನ್ನೋದು ಇದೆಯಲ್ಲ, ಆ ನಂಬಿಕೆನ ತಾಯಿ ಹಂಗೆ ನಮಗೆ ಪಾಲಿಸ್ಕೊಂಡು ಆಶೀರ್ವಾದ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಾವು ಬರ್ತಾಯಿದ್ದೀವಿ. ಏನು ಇಟ್ಕೊಳ್ಳಲ್ಲ, ಯಾಕಂದರೆ ತಾಯಿ ಸಾಕಷ್ಟು ಕೊಟ್ಟಿದ್ದಾರೆ. ನಮ್ಮಲ್ಲಿ ಏನು ತಪ್ಪು ಒಪ್ಪುಗಳಿರುತ್ತೆ ಅವ್ರಿಗೆ ಅರ್ಪಿಸ್ಬಿಟ್ಟಿರ್ತೀವಿ ಅವ್ರ ಪಾದಕ್ಕೆ. ಸೋಲು ಗೆಲುವೆಲ್ಲ ನಿಮ್ಮ ಪಾದ ಸೇರಿದೆ ಅಂತ ನಾವು ಹೇಳ್ಕೊಳ್ಳೋದು. ಅಲ್ಲಿ ನಮ್ಗೆ ಏನೇನು ಇರುತ್ತೋ ಅವ್ರು ತಿದ್ದುತ್ತಾ ಇರ್ತಾರೆ, ನಾವು ತಿದ್ಕೋತಾ ಇರ್ತೀವಿ ಅಷ್ಟೇ. ಪ್ರತಿ ತಿಂಗಳು ಅಂದರೆ ಅಮಾವಾಸ್ಯೆಗೆ ಒಂದು ಸಲ ಬರ್ತೀವಿ. ಅದು ನಮ್ಮ ವೈಫ್ ಮಾಡ್ತಾರೆ. ಅದೇನು ವಿಶೇಷತೆ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಫ್ಯಾಮಿಲಿ ಮಾಡೇ ಮಾಡ್ತಾರೆ ಪ್ರತಿ ತಿಂಗಳು. ಅವರೆಲ್ಲ ಪ್ರತಿ ವಾರ ಬರ್ತಾರೆ, ನಾನು ತಿಂಗಳಿಗೆ 1-2 ಸಲ ಬರ್ತೀನಿ. ಅವಳದೊಂಥರ ಶಕ್ತಿ ಇದೆ ಆ ತಾಯಿನಲ್ಲಿ. ಏನು ನೋಡಿ, ನೀವೇನಾರು ತಿಳ್ಕೊಳ್ಳಿ, ಅವಳನ್ನ ಒಂದ್ಸಲ ನಂಬಿದ್ರೆ ತುಂಬಾ ಇದು ಮಾಡ್ತಾಳೆ. ಅಷ್ಟು ಜನಗಳಿಗೆ ಇದೈತೆ, ಭಕ್ತಿ ಐತೆ. ನಾನು ಮೇಕಪ್ ತೆಗೆದ್ಮೇಲೆ ಏನಾಗಿರ್ತೀವೋ ಆ ಮನುಷ್ಯನಾಗೆ ಬರೋದು. ನಾವು ಇದೇ ಸ್ಥಾನದಾಗ ಬಂದಿದ್ದು, ನೀವು ಹೇಳ್ದಾಗೆ ಭಕ್ತರಾಗೆ ಬಂದಿದ್ದೀವಿ. ಖಂಡಿತವಲ್ಲ, ದೈವ ಭಕ್ತಿನ ಹೇಳ್ಕೊಳಕ್ಕೆ ಆಗಲ್ಲ. ಅವ್ರವ್ರ ಅನುಭವಕ್ಕೆ ಅದು ಗೊತ್ತಾಗೋದು. ಯಾಕೆ ನಮಗೇನು ಆ ನಂಬಿಕೆ ಇದೆ, ಆ ನಂಬಿಕೆ ನೋಡಿ ನಾವು ಎಷ್ಟೇ ಕೆಲಸ ಇರಲಿ, ಏನೇ ಇರಲಿ, ಇದಕ್ಕೆ ಈ ಟೈಮಿಗೆ ಬರಬೇಕು, ಬಿಸಿಲು ಮಳೆ ಏನೇ ಇರಲಿ, ತಾಯಿದು ಒಂದು ಅಮಾವಾಸ್ಯೆ ದಿನ ಅದಕ್ಕೆ ನಾವು ಟೈಮ್ ಕೊಟ್ಟು ಅವ್ರ ಆಶೀರ್ವಾದ ಪಡೋಕ್ಕೆ ಬಂದರೆ ಅದಕ್ಕೆ ತಕ್ಕಂತೆ ಫಲ ಸಿಗುತ್ತೆ ನಮ್ಗೆ ಅಷ್ಟೇ. ಅಮಾವಾಸ್ಯೆ ಇವತ್ತು ಬರಬೇಕು. ಹೌದು, ದೇವಿ ದರ್ಶನ ಮಾಡಿದ್ರೆ ಇವತ್ತು ಶಕ್ತಿ ಬರುತ್ತೆ ಅಂತ ಬಂದಿರೋದು, ಒಳ್ಳೇದಾಗುತ್ತೆ ಅಂತ ಬಂದಿರೋದು. ಏನೋ ಆ ತಾಯಿ ಕೃಪೆ ನಮ್ಮ ಮೇಲಿದೆ, ಯಾವಾಗಲೂ ಕೈ ಬಿಡೋಲ್ಲ ಅನ್ಕೊತೀವಿ. ಆ ತಾಯಿ ಯಾವಾಗಲೂ ಕೈ ಬಿಡೋಲ್ಲ, ನಮಗೆ ಕಷ್ಟಕ್ಕೆಲ್ಲ ಕಾಪಾಡಿದ್ದಾಳೆ. ಆದ್ದರಿಂದ ನಾವು ಬಂದಿದ್ದೀವಿ. ಒಂದು 20 ವರ್ಷದಿಂದ ಬರ್ತಾಯಿದ್ದೀವಿ, 20-30 ವರ್ಷದಿಂದ ಬರ್ತಾಯಿದ್ದೀವಿ ನಾವು. ಅದೆಲ್ಲ ದೂರ ಆಗೋದಕ್ಕೋಸ್ಕರನೇ ನಿಂಬೆಹಣ್ಣು ದೀಪ. ನಮ್ಮ ಕರ್ಮಗಳು ಕಳಿಯೋದಕ್ಕೋಸ್ಕರ ನಾವು ಎಷ್ಟೇ ಬೇರೆ ಕಡೆ ಕೆಲಸ ಮಾಡಲಿ, ಅದು ಕರ್ಮಗಳು ಕಳಿಯೋದಿಲ್ಲ. ಆ ದೇವಿ ನಿಂಬೆಹಣ್ಣು ದೀಪ ಹಚ್ಚಿದ್ರೆ ಮಾತ್ರ ನಮಗೆ ಏನಿದ್ರು ಕರ್ಮಗಳು ಪರಿಹಾರ ಆಗಬೇಕಂತಂದರೆ. ದೇವರು ನೋಡಬೇಕಿತ್ತು, ಲೈಕ್ ಅನ್ಕೊಂಡಿಂದ ಆಗಬೇಕಲ್ಲ. ಅರ್ಕೆ ಹೊತ್ಕೊಂಡಿರ್ತೀವಿ, ಅರ್ಕೆ ಹೊತ್ಕೊಬೇಕು ಬಂದಿರೋದು. ನೋಡಿದಾಗ ತುಂಬ ಡಿವೈನ್ ಪವರ್, ಒಂಥರ ಫ್ರೆಶ್ ಇದು ಬರುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ಏನೇನು ಯೋಚನೆ ಇರುತ್ತೋ ಅದೆಲ್ಲ ಹೋಗ್ಬಿಡುತ್ತೆ ತಾಯಿ ಮುಂದೆ ನಿಂತಾಗ. ನಾವು ಅಂದ್ಕೊಂಡಿದ್ದು ಬೇಡ್ಕೊಂಡು ಹೋಗ್ತೀವಿ. ಅಂದ್ಕೊಂಡಿದ್ದೆಲ್ಲ ಆಗಿದೆ ನಮಗೆ. ನಾವು ಏನಂದರೆ ನಮಗೆ ಮನಸ್ಸಿಗೆ ನೆಮ್ಮದಿ ಕೊಡ್ತಾಳೆ. ಅಮ್ಮನ ಮಡ್ಲಲ್ಲಿ ಇದ್ದು ಹೋದರೆ ಹಿಂಗಿರುತ್ತೆ, ಆ ಥರ ಇರುತ್ತೆ. ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಯಾರಿಗೆ ಗೊತ್ತಿಲ್ಲ. ನಾವು ಸುಮಾರು ವರ್ಷ ನೋಡಿದವರೇ ಇಲ್ಲ. ಬನಶಂಕರಮ್ಮ ತಾಯಿ ಆಶೀರ್ವಾದದಿಂದ ನಿಮಗೆ ಲಭಿಸಿರುವಂಥ ಯಾವುದಾದ್ರು ಒಂದು ಒಳ್ಳೆ ಕಾರ್ಯ ಹೇಳೋದಾದ್ರೆ? ಅಯ್ಯೋ, ಸಾಕಷ್ಟು ಕಾರ್ಯ ಲಭಿಸಿದೆ. ಕೆಲವು ಪಾತ್ರಗಳು ಸಿಗದೇ ಇರೋಂಥ ಅದು
ಸಿಕ್ಕಿದೆ. ಕೆಲವು ಒಂದು ವ್ಯವಹಾರಗಳಲ್ಲಿ ಬರದೇ ಇರೋಂಥ ದುಡ್ಡು ಸ್ಟ್ರಕ್ ಆಗಿರೋದು ಬಂದಿದೆ. ತಾಯಿ ಅದಕ್ಕೆ ತಕ್ಕಂತೆ ಹೇಳಿದ ತಕ್ಕಂತೆ ವಾರದಲ್ಲೇ ನನಗೆ ಅದು ಪ್ರತಿಫಲ ಕೊಟ್ಟಿದ್ದಾಳೆ. ಅದಕ್ಕೆ ಅವರು ಆಶೀರ್ವಾದ ತೊಗೊಂಡು ಬರ್ತಾ ಇರ್ತೀವಿ. ಯಾಕಂದರೆ ನೀವು ದಂಪತಿಗಳು ನಿಮ್ಮ ಕುಟುಂಬದ ಜೊತೆ ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ಇವತ್ತು ಬನಶಂಕರಮ್ಮ ತಾಯಿ ಸನ್ನಿಧಿಯಲ್ಲಿ ಕುಟುಂಬದ ಜೊತೆ ಬಂದಿದ್ದೀರಾ. ಹೌದು, ಖಂಡಿತವಾಗ್ಲೂ ನಾನು ಬರೋದೇ ದೇವಸ್ಥಾನಕ್ಕೆ ಕುಟುಂಬ ಸಮೇತನೇ ಬರೋದು. ಯಾವಾಗ ಸಾಮಾನ್ಯವಾಗಿ ವೆರಿ ರೇ ನಾನು ಒಬ್ಬನೇ ಬರೋದು, ಕುಟುಂಬ ಸಮೇತನೇ ಬರೋದು. ಪರಿಚಯ ಮಾಡ್ಕೊಳ್ಳಿ. ಇವನು ನನ್ನ ಮಗ. ಇವತ್ತು ಗ್ರಹಣ ಅಲ್ಲ, ಅದಕ್ಕೆ ಬಂದು ದೀಪ ಹಚ್ಚಿ ಹೋಗ್ತೀವಿ. ನಿಂಬೆಹಣ್ಣು ದೀಪ, ನಿಂಬೆಹಣ್ಣು ದೀಪ, ಕುಂಬಳಕಾಯಿ ದೀಪ ಹಚ್ತಾರೆ, ನಿಂಬೆಹಣ್ಣಿಂದು ಹಚ್ತಾರೆ. ಯಾವ ನಿಂಬೆಹಣ್ಣು ದೀಪ ಹಚ್ಚಿ ನಿಂಬೆಹಣ್ಣು ಶ್ರೇಷ್ಠ. ಲೈಕ್ ಏನು ಕರ್ಮ ಕಳೆಯುತ್ತೆ ನಿಂಬೆಹಣ್ಣು. ಬೇರೆ ದೇವಸ್ಥಾನದೆಲ್ಲ ಕುಂಬಳಕಾಯಿ ಹಚ್ತೀವಿ, ಬಟ್ ಇಲ್ಲಿ ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಹೋಗ್ತೀವಿ. ಇವತ್ತು ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಕೊಡ್ತೀವಿ. ಸಿಹಿ ಪೊಂಗಲ್ ಯಾವ್ದು ಕೊಟ್ಟಿದ್ವಿ? ಸಿಹಿ ಪೊಂಗಲ್ ಕೊಟ್ಟಿದ್ರು. ಸರ್ ನಾವು ದೇವಸ್ಥಾನಕ್ಕೆ ಬಂದಾಗ ಅದನ್ನೆಲ್ಲ ತಿನ್ನೋದಕ್ಕಾಗಲ್ಲ. ಏನು ಕೊಟ್ಟಿರ್ತಾರೋ ಪ್ರಸಾದ ಅದನ್ನು ತಿಂತೀವಿ. ಇಂಡಿಯನ್ ಫುಡ್ಸ್ ಇಲ್ಲಿ ಮಾಡೋದಲ್ಲ ದೇವಸ್ಥಾನದಲ್ಲೆಲ್ಲ. ಪ್ರಸಾದ ಊಟ ನಾವು ಮನೇಲೇ ಇದೇ ಥರ ಮಾಡೋಕ್ಕೆ ಹೋದರೆ ಪ್ರಸಾದ ಊಟ ಆ ಥರ ಟೇಸ್ಟ್ ಬರಲ್ಲ. ಈಗ ರಸಾಯನ ಎಲ್ಲ ಏನಾದರೂ ಮಾಡ್ತೀವಲ್ಲ, ಅದು ದೇವಸ್ಥಾನದಲ್ಲಿ ಕೊಟ್ಟರೆ ಅದೆಷ್ಟು ಟೇಸ್ಟ್ ಇರುತ್ತೆ. ಬಟ್ ಮನೇಲಿ ಮಾಡಿದ್ರೆ ಆ ಥರ ಬರಲ್ಲ. ಫಸ್ಟ್ ಟೈಮ್ ಆಗಿದೆ. ಇದಾಗಿ 3 ಮಂತ್ಸ್ ಆದ್ಮೇಲೆ ಬಂದೆ. ಇಲ್ಲ, ಇವತ್ತು ಸ್ಪೆಷಲ್ ಆಗಿ ಬಂದಿವಿ. ಅಂಕಿತಾ ಅಂತ, ಇಂಜಿನಿಯರಿಂಗ್ ಸೆಕೆಂಡ್ ಇಯರ್. ಅದಕ್ಕೋಸ್ಕರನೇ ನಿಂಬೆಹಣ್ಣು ದೀಪ ಸುಮಾರು 16 ದೀಪ ಹಚ್ಚೋರು ಇರ್ತಾರೆ. 2 ದೀಪದಿಂದ ಸುಮಾರು 108 ಆ ಥರದ್ದು 121 ದೀಪದವರೆಗೂ ಹಚ್ಚೋರು ಇರ್ತಾರೆ. ಆಗಲಿಲ್ಲ ಅನ್ನೋದು ಯಾವುದೂ ಇಲ್ಲ. ಎಲ್ಲ ಕೆಲಸಗಳು ಆಯ್ತಾ ಇದೆ. ಎಲ್ಲ ಕಷ್ಟಗಳು ನಿವಾರಣೆ ಆಗ್ತಾ ಇದೆ.